ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹೊಸದುರ್ಗ ತಾಲೂಕಿನ ಹಾಲುರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಹಲವಾರು ಕಾರಣಗಳಿಂದಾಗಿ ಈ ದೇವಸ್ಥಾನ ತುಂಬಾ ವಿಶೇಷವಾಗಿದೆ. ಇಲ್ಲಿ ಇರುವಂತಹ ಗಂಗಾದೇವಿಯ ಕೊಳದಲ್ಲಿ ಆಗುವ ಚಮತ್ಕಾರಗಳಿಂದ ಈ ದೇವಸ್ಥಾನ ತುಂಬಾ ಹೆಸರುವಾಸಿಯಾಗಿದೆ. ದೇವಸ್ಥಾನದ ಎದುರುಗಡೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇದ್ದು, ನಮ್ಮೆಲ್ಲರನ್ನು ಕೂಡ ಪರಮೇಶ್ವರನ ಸ್ವಾಗತ ಮಾಡೋ ರೀತಿ ಇಲ್ಲಿನ ಶಿವಲಿಂಗ ನಮಗೆ ಗೋಚರವಾಗುತ್ತದೆ. ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೀವು ತರದೇ ಇದ್ದರೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಇಲ್ಲಿ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಖಂಡಿತವಾಗಿಯೂ ಇದೆ. ಪ್ರವಾಸೋದ್ಯಮ ಇಲಾಖೆಯವರು ಈ ದೇವಸ್ಥಾನದ ಬಗ್ಗೆ ಬರೆದಿರುವಂತಹ ಒಂದು ಪುಟ್ಟ ಟಿಪ್ಪಣಿ ಕೂಡ ನಿಮಗೆ ಇಲ್ಲಿ ಕಾಣಿಸುತ್ತದೆ. ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರೋದ್ರಿಂದ ದೇವಸ್ಥಾನ ನಿಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಹಳೆಯ ದೇವಸ್ಥಾನವನ್ನು ಈಗ ಅತ್ಯಂತ ಹೊಸದಾಗಿ ನವೀಕರಿಸಲಾಗ್ತಾ ಇದೆ. ನೋಡಿ, ಇದೇನೇ ಶ್ರೀ ಹಾಲುರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಹಾಗೂ ಗಂಗಾದೇವಿಯವರ ದೇವಸ್ಥಾನ. ಸ್ನೇಹಿತರೆ, ನಾವು ಈಗ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು ಶ್ರೀ ಹಾಲುರಾಮೇಶ್ವರ ಸ್ವಾಮಿ ದೇವರ ಸನ್ನಿಧಾನಕ್ಕೆ. ಶ್ರೀ ಹಾಲುರಾಮೇಶ್ವರ ಸ್ವಾಮಿಯವರ ದರ್ಶನದ ನಂತರದಲ್ಲಿ ನಾವೀಗ ಈ ದೇವಾಲಯದ ಅರ್ಚಕರಿಂದ ಇಲ್ಲಿನ ಸ್ಥಳ ಮಹಿಮೆಯನ್ನು ತಿಳಿದುಕೊಳ್ಳೋಣ. ತ್ರೇತಾಯುಗದಿಂದ ಈ ದೇವಸ್ಥಾನ ಇದೆ. ತ್ರೇತಾಯುಗದಲ್ಲಿ ಶ್ರೀರಾಮ ವನವಾಸ ಬರ್ತಾರೆ. ಶ್ರೀರಾಮ ವನವಾಸ ಬಂದ ನಂತರ ಈ ಜಾಗ ಕಾಡಿರುತ್ತೆ. ಕಾಡಿದ್ದಾಗ ಈ ಸ್ವಾಮಿ ಇರೋ ಸ್ಥಳಕ್ಕೆ ಬಂದ ನಂತರ ಅವರಿಗೆ ಶಿವ ಪೂಜೆ ಟೈಮ್ ಆಗುತ್ತೆ. ಶಿವ ಪೂಜೆ ಟೈಮ್ ಆದ ನಂತರ ಸ್ವಾಮಿ ಲಿಂಗ ಉದ್ಭವ ಆಗುತ್ತಿದ್ದು ಬಹಳ ಲಿಂಗ ಬೆಳೀತಾ ಇದೆ ಈಗಲೂ. ಬೆಳೆದ ಸ್ವಾಮಿ ಉದ್ಭವ ಆದ ನಂತರ ಶಿವ ಪೂಜೆ ಗಂಗಾ ಮಾತೆ ಬೇಕಲ್ಲ, ಅಂದರೆ ನೀರು ಬೇಕು. ಅಂದರೆ ಗಂಗಾ ಮಾತೆ ಬೇಕಾದಂದ್ರೆ ಶ್ರೀರಾಮರು ಇಲ್ಲಿಂದ ಹಿಂದೆ ಗಂಗಾ ಕೊಳ ಇದೆ, ಇಲ್ಲಿಂದ ಅಲ್ಲಿ ಬಾಣ ಹೊಡಿತಾರೆ. ಆ ಬಾಣ ಕಾಶಿಗೂ ಇದೆ, ಕಾಶಿಯಿಂದ ಗಂಗಾ ಉದ್ಭವ ಇದೆ. ಅಲ್ಲಿ ಮನಸ್ಸಲ್ಲಿ ಏನೋ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಮನಸ್ಸಲ್ಲಿ ಬೇಡಿಕೆ ಕೂತ್ಕೊಂಡ್ರೆ ನೀರೊಳಗಿಂದ ಪ್ರಸಾದ ಬರುತ್ತೆ. ಆಗುತ್ತೆ, ನಿಮಗೆ ಬರುತ್ತೆ.
ಬಿಲ್ವಪತ್ರೆ, ಖರ್ಜೂರ, ಬೆಳ್ಳಿ ತೊಟ್ಲು, ಬಂಗಾರ ತೊಟ್ಲು, ಸ್ಟೀಲ್ ಕೊಡಪನ, ತಾಮ್ರ ಕೊಡಪನ, ಅಕ್ಷತೆ ಕಾಳು, ಒಂಬಳೆ ಈ ಥರ ಶುಭ ಸೂಚನೆ ಬರುತ್ತೆ. ಒಳ್ಳೆ ಫಲಗಳು. ಮದುವೆ ಆಚಾರ ಕೇಳಿದ್ರೆ ಏನು ಬರಬೇಕು ಬರುತ್ತೆ. ಮಕ್ಕಳು ಫಲ ಕೇಳಿದ್ರೆ ಏನು ಬರಬೇಕು ಬರುತ್ತೆ. ನೀವು ವಿಚಾರ ಹೇಳಿ ಕೇಳಿದ ವಿಚಾರ ಸಂಬಂಧಪಟ್ಟಿದ್ದು ಬರುತ್ತೆ. ಆಗಲ್ಲ ಅನ್ನಂಗಿದ್ರೆ ಒಡಕ್ಪಳೆ, ಖಾಲಿ ಚುಪ್ಪು, ಇದ್ಲು ಕಲ್ಲು, ಮಣ್ಣು ಬರುತ್ತೆ. ಇನ್ನು ನಾಗರ ದೋಷ ಇದ್ದರೆ ಬೆಳ್ಳಿಂದು, ಕಲ್ಲಿಂದು, ಮಣ್ಣಿಂದು ನಾಗಪ್ಪಗಳು ಬರ್ತವೆ. ಧಾನ್ಯ ದೋಷ ಇದ್ದರೆ ಧಾನ್ಯಗಳು ಬರುತ್ತೆ. ಶ್ರೀರಾಮ ಅಲ್ಲಿ ಅಮ್ಮನವ್ರ ಪ್ರತಿಷ್ಠಾಪನೆ ಮಾಡ್ಕೊಂಡು ಅಮ್ಮನವ್ರ ಪೂಜೆ ಮುಗಿಸ್ಕೊಂಡು ಬಂದು ಗಂಗಮ್ಮನ ತಂದು ಸ್ವಾಮಿ ಶಿವಪೂಜೆ ಮುಗಿಸ್ಕೊಂಡು ಸ್ವಾಮಿ ಪೂಜೆ ಮಾಡಿ ಹೋಗ್ತಾರೆ ಅವರು. ಹೋದ ನಂತರ ಇಲ್ಲಿ ಸ್ವಾಮಿಗೆ ತೇದ್ರಯುಗದಲ್ಲಿ ನಿತ್ಯ ಪೂಜೆ ಇರಲ್ಲ. ನಿತ್ಯ ಪೂಜೆ ಇದ್ದಾಗ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆಯಲ್ಲಿ ಒಂದು ಆಕಳು ಬಂದು ಸ್ವಾಮಿ ಮೇಲೆ ಹಾಲು ಕರೆದಂತೆ. ಅದಕ್ಕೆ ಹಾಲು ರಾಮೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಆ ಹಸುನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಕ್ಕದಲ್ಲಿ ಆ ಗಂಗಮ್ಮ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. 840 ಚಿಲ್ಲರೆ ಆಗಿದೆ. 800 ವರ್ಷದ ಮೇಲೆ. ಥ್ಯಾಂಕ್ ಯು ಸರ್. ಹಳೆ ದೇವಸ್ಥಾನದಲ್ಲಿತ್ತು, ಎಲ್ಲ ಕಡೆ ಹೊಸದಾಗಿ ಜೀವನ ಮಾಡ್ತಾರೆ. ಈ ದೇವಸ್ಥಾನದ ಮಹಿಮೆಯನ್ನು ಮತ್ತು ಇತಿಹಾಸವನ್ನು ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ಈ ದೇವಸ್ಥಾನ 800 ವರ್ಷಗಳಷ್ಟು ಹಳೆಯದು. ಆದರೆ ಇದು ತ್ರೇತಾಯುಗದಿಂದಲೂ ಕೂಡ ಪೂಜಿಸಲ್ಪಟ್ಟಂಥ ಶಿವಲಿಂಗವನ್ನು ಹೊಂದಿರುವಂತಹ ರಾಮೇಶ್ವರ ದೇವಸ್ಥಾನ. ಸಾಕ್ಷಾತ್ ಶ್ರೀರಾಮಚಂದ್ರ ಮಹಾಪ್ರಭು ತಮ್ಮ ಪೂಜೆ ಸಮಯದಲ್ಲಿ ಒಡಮೂಡಿ ಬಂದಂತಹ ಲಿಂಗವನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆಯೇ ಅರ್ಚಕರು ಹೇಳಿರುವ ಹಾಗೆ ಇಲ್ಲಿ ಶ್ರೀರಾಮನ ಬಾಣದಿಂದ ಸ್ಥಾಪಿತವಾಗಿರುವ ಗಂಗಾಜಲ ಅಂದರೆ ಕಾಶಿಯಿಂದ ಇಲ್ಲಿಗೆ ಕನೆಕ್ಷನ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿರುವಂತಹ ಗಂಗಾಜಲವನ್ನು, ಕಲ್ಯಾಣಿಯನ್ನು ನೀವು ಕಾಣಬಹುದು. ಅಲ್ಲಿ ಗಂಗಾ ಮಾತೆಯನ್ನು ಪೂಜಿಸೋ ಕಡೆ ಕೂಡ ನಿಮಗೆ ನಿಮ್ಮ ಇಚ್ಛೆಯ ವಸ್ತುಗಳು ಅಲ್ಲಿ ಬಂದೇ ಬರುತ್ತೆ. ಹಾಗೆ ಬಂದರೆ ನಿಮ್ಮ ಕೆಲಸ ಆಗುತ್ತೆ ಅಂತ. ಒಂದು ವೇಳೆ ಕೆಲಸ ಆಗೋದಿಲ್ಲ ಅಂದರೆ ಅಥವಾ ತಡ ಆಗುತ್ತೆ ಅಂದರೂ ಕೂಡ ಅಲ್ಲಿ ನಿಮಗೆ ಚಿಹ್ನೆಗಳು ಸಿಗುತ್ತೆ ಅನ್ನೋದನ್ನು ನಾವು ಅರ್ಚಕರ ಮೂಲಕ ತಿಳಿದುಕೊಂಡಿದ್ದೀವಿ. ಭಕ್ತರನ್ನು ಅನುಗ್ರಹಿಸುತ್ತಾ ಅವರಿಂದ ಪೂಜೆಯನ್ನು ಸ್ವೀಕಾರ ಮಾಡುತ್ತಾ ಅವರ ಮನಸ್ಸಿನ ಇಚ್ಛೆಗಳ ಪೂರೈಕೆಗಾಗಿ ಇರುವಂತಹ ಗಂಗಾದೇವಿಯವರ ದೇವಸ್ಥಾನ ಇದು. ನೋಡಿ, ಅಲ್ಲಿ ಭಕ್ತರು ಬೇಡಿಕೊಳ್ಳೋದು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಇಲ್ಲಿ ನೀರಿನಲ್ಲಿ ತಾನಾಗಿಯೇ ತೇಲಿ ಬರುವುದನ್ನು ನಾವು ಕಾಣಬಹುದು. ಗಂಗಾದೇವಿಯಿಂದ ಬಂದಂತಹ ವಸ್ತುಗಳನ್ನು ಈ ರೀತಿ ನಿಮಗೆ ತೋರಿಸ್ತಾರೆ. ನೋಡಿ, ಅಲ್ಲಿ ಒಬ್ಬರಿಗೆ ತೊಟ್ಟಿಲು ಕೂಡ ಬಂದಿರೋದನ್ನು ನಾವು ಈ ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ.
ಹಲವಾರು ವೈಶಿಷ್ಟ್ಯಗಳನ್ನು ತನ್ನ ಒಡಲಲ್ಲಿ ಸೇರಿಸಿಕೊಂಡಿರುವಂತಹ ಈ ದೇವಸ್ಥಾನ ನಿಮಗೆ ಒಂದು ದಿನದ ಪ್ರವಾಸಕ್ಕೆ ಕೂಡ ಅತ್ಯಂತ ಸರಿಯಾದ ಸ್ಥಳ ಅಂತ ಕೂಡ ನನಗೆ ಅನಿಸುತ್ತೆ. ಇಲ್ಲಿನ ವಿಶೇಷಗಳು, ಇಲ್ಲಿ ಸಿಗುವಂಥ ಅನುಭವಗಳು ಮತ್ತು ಇಲ್ಲಿ ನಡೆಯುವಂತಹ ಚಮತ್ಕಾರಗಳನ್ನು, ಭಕ್ತರ ಅನುಭವಗಳನ್ನು ನೀವು ಕೇಳಿ ತಿಳ್ಕೊಬೇಕಂದ್ರೆ ಈ ಸನ್ನಿಧಾನಕ್ಕೆ ನೇರವಾಗಿ ಭೇಟಿ ನೀಡಿ ಅಲ್ಲಿ ಅದನ್ನು ಅನುಭವಿಸಬೇಕು ಅಂತ ನಾವು ಬಯಸ್ತೀವಿ. ಶ್ರೀ ಹಾಲು ರಾಮೇಶ್ವರ ಸ್ವಾಮಿಯವರ ಆಶೀರ್ವಾದ ಮತ್ತು ಅನುಗ್ರಹ ತಮ್ಮೆಲ್ಲರ ಮೇಲಿರಲಿ. ಸರ್ವೇ ಜನಃ ಸುಖಿನೋ ಭವಂತು. ಮತ್ತೊಂದು ವಿಡಿಯೋತೆ ಸಿಗೋಣ. ಧನ್ಯವಾದಗಳು.